ಹಾಯ್ ಡಿಯರ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಎಕ್ಸಾಮ್ಸು ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ಇದೊಂದು ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಆಗಿರುತ್ತೆ, SA 2 ಎಕ್ಸಾಮು. ಸೊ ಎಲ್ಲ ಒಂದು ಕ್ವಶನ್ ಪೇಪರ್ಸ್ನ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ಒಂದು ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ. 90% ಇದೇ ಪೇಪರ್ ಬರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಾಲ್ಯೂಮ್ ಕೇಳಿಸ್ತಾರೆ, ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಮೊದಲಿಗೆ ಒಂದು ನೋಡಿ, ಒಂದು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ? ಸೊ ನಿಮಗೆ ಗೊತ್ತಿರೋಂಗೆ ಇವು ನೋಡ್ತಾ ಹೋಗಿ, ನಾನು ಜಸ್ಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ನಾಳೆ ಒಂದೊಂದು ಸ್ಕೂಲ್ಗಳಲ್ಲೂ ಒಂದೊಂದು ಥರ ವೇರಿಯೇಷನ್ ಇದೆ ನಿಮ್ಮ ಒಂದು ಟೈಮ್ ಟೇಬಲು. ಮ್ಯಾಥ್ಸು ನಾಳೆ ತುಂಬ ಜನರಿಗಿದೆ. ಸೊ ಅದಕ್ಕಾಗಿ ಈ ಕ್ವಶನ್ ಪೇಪರ್ ಬಿಡ್ತಾಯಿದ್ದೀನಿ. ನೆಕ್ಸ್ಟು ಕನ್ನಡ, ಆಮೇಲೆ ಇಂಗ್ಲೀಷು, ಹಿಂದಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಎಲ್ಲ ಬಿಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿಕೊಂಡು ಈ ಕ್ವಶನ್ ಪೇಪರ್ನ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಂಗ್ಲೀಷಲ್ಲಿ ಬೇಕನ್ನೋ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮಗೆ ಅಲ್ಲಿ ಲಿಂಕ್ ಕಳಿಸ್ತೀನಿ ಇಂಗ್ಲೀಷ್ ಕ್ವಶನ್ ಪೇಪರ್ದು. ಇದೊಂದು ಲಾಸ್ಟ್ ಮೂಮೆಂಟ್ ರಿವಿಷನ್ ಆಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲ ನಿಮ್ಮೊಂದು ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. 1 ಮಾರ್ಕ್ಸ್ದು 8 ಕ್ವಶನ್ ಇರುತ್ತೆ. ಒಂದು ಚಕ್ರೀಯ ಚತುರ್ಭುಜ ಎಂದರೇನು, ದತ್ತಾಂಶಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ 3 ವಿಧಾನಗಳನ್ನು ಬರೆಯಿರಿ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಜಸ್ಟ್ ರಿವಿಷನ್ ಆಗಿ ತೊಗೊಳ್ಳಿ. ಜಸ್ಟ್ ನೀವು ಇಷ್ಟೇ ವರ್ಕೌಟ್ ಮಾಡಿ ನೀವು ಲಾಸ್ಟ್ ಮೂಮೆಂಟಲ್ಲಿ ಇಷ್ಟರಲ್ಲಿ ನೀವು ಪಾಸ್ ಆಗ್ಬೋದು. ಸೊ ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇರೋದು. ಥರ್ಡ್ ಮೈನ್ ಒಂದು 3 ಮತ್ತು 4 ನಡುವೆ ಒಂದು 4 ಭಾಗಲಬ್ಧ ಸಂಖ್ಯೆಗಳಿರ್ಬೋದು, ಅಭಾಗಲಬ್ಧ ಸಂಖ್ಯೆಗಳಿರ್ಬೋದು. ಕೇಳ್ತಾರೆ ಡೆಫಿನೆಟ್ಲಾಗಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡ್ತಾ ಹೋಗಿ. ಕ್ವಶನ್ ಪೇಪರ್ ಬೇಕಂದರೆ ಇಂಗ್ಲೀಷ್ನಲ್ಲಿ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒಂದು 4 ಮಾರ್ಕ್ಸ್ದು 4 ಕ್ವಶನ್ ಬರೆಯೋದಿರುತ್ತೆ. 16 ಮಾರ್ಕ್ಸ್ ಇರುತ್ತೆ. ಸೊ ನೋಡಿದ್ರಲ್ಲ, ಈ ಕ್ವಶನ್ ಪೇಪರ್ 100-200% ನಿಮಗೆ ಬಂದೇ ಬರುತ್ತೆ. ಸೊ ಇದರಲ್ಲಿ 80-90% ಕ್ವಶನ್ಸ್ ರಿಪೀಟ್ ಆಗುತ್ತೆ. ಸೊ ದಯವಿಟ್ಟು ಪೂರ್ತಿ ವೀಡಿಯೋನ ಕರೆಕ್ಟಾಗಿ ನೋಡಿಕೊಂಡು ನೀವು ಒಂದು ಕಡೆ ಬರ್ಕೊಳ್ಳಿ. ಬೇಕಾದರೆ ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಜಸ್ಟ್ ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ನಾಳೆ ನಾಡಿದ್ರೆ ನಿಮ್ಮ ಎಕ್ಸಾಮ್ ಇದೆ, ಇಷ್ಟು ಓದಿದ್ರೆ ಸಾಕು, ನೀವು ಪಾಸ್ ಆಗ್ತೀರಾ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಮತ್ತು ಏನೇನು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂಗ್ಲೀಷು, ಕನ್ನಡ, ಹಿಂದಿ ಮತ್ತು ಸೈನ್ಸು ಮತ್ತು ಸೋಷಿಯಲ್ ಎಲ್ಲ ಕ್ವಶನ್ ಪೇಪರ್ಸ್ ನಾನು ಇದೇ ಥರ ರೆಡಿ ಮಾಡಿದ್ದೀನಿ. ಸೊ 6 ಕ್ವಶನ್ ಪೇಪರ್ಸ್ ನಾನು ಇವತ್ತಿಂದ ಬಿಡ್ತೀನಿ. ಸೊ ಕರೆಕ್ಟಾಗಿ ನೋಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮ್ಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.